ಇರುವ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದಾಗಿದೆ. ನೀರು ಸಂಯುಕ್ತ ವಸ್ತು. ನೀರನ್ನು ನೀವು ಮೂರು ರೂಪದಲ್ಲಿ ನೋಡಬಹುದು: ಘನ, ದ್ರವ, ಅನಿಲ. ಘನ ವಸ್ತು ಮಂಜುಗಡ್ಡೆ ಶಾಖ ಕೊಟ್ಟಾಗ ದ್ರವ ವಸ್ತು ಆಗುತ್ತದೆ. ದ್ರವ ವಸ್ತುವಿಗೆ ಶಾಖ ಕೊಟ್ಟಾಗ ಅನಿಲವಾಗಿ ಹೊರಹೋಗುವುದನ್ನು ನೀವು ನೋಡಬಹುದು. ಜಲಚಕ್ರ. ನೀರು ತಾನಿರುವ ಸಂಗ್ರಹದ ಆಕಾರವನ್ನು ಪಡೆಯುತ್ತದೆ. ಜಲಚಕ್ರ. ಭೂಮೇಲ್ಮೈ ನೀರು ಆವಿಯಾಗಿ ಮಳೆ, ಗಾಳಿ ಅಥವಾ ಮಂಜುಗಡ್ಡೆಯಾಗಿ ಹಿಂತಿರುಗಿ ಸಾಗರವನ್ನು ಸೇರುವುದೇ ಜಲಚಕ್ರ. ನನ್ನ ವಿಷಯ ಜಲಮಾಲಿನ್ಯ. ಹಣ್ಣು, ಕಸ, ಪೇಪರ್, ಉಳಿದಾರ ಪದಾರ್ಥಗಳಿಂದ ಸೇರುವುದರ ನೀರು ಬಹುತೇಕವಾಗಿ ಕಲುಷಿತಗೊಳ್ಳುತ್ತದೆ. ಕಾರ್ಖಾನೆಗಳಿಂದ ಬರುವ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳನ್ನು ಸೇರಿದ ನೀರು ಅಪಾಯಕಾರಿ ಅಂಶಗಳಿಂದ ಕೂಡ ವಿಷವಾಗುತ್ತದೆ. ಇದನ್ನು ಜಲಮಾಲಿನ್ಯ ಎನ್ನುತ್ತಾರೆ. ಕಲುಷಿತ ನೀರಿನಿಂದ ಬರುವ ರೋಗಗಳಿಗೆ ಉದಾಹರಣೆ ಆಮಶಂಕೆ, ಅತಿಸಾರ, ಕಾಲಾರ ಮುಂತಾದ ರೋಗಗಳು ಬರಬಹುದು. ಕೆಲವೊಮ್ಮೆ ಪ್ರಾಣಕ್ಕೂ ಹಾನಿಯು ಸಂಭವಿಸಬಹುದು. ಕಲುಷಿತ ನೀರು ಜಲಚರದಿಂದ ಸಂತತಿ ನಾಶಕ ಕಾರಣವಾಗುತ್ತದೆ. ಕಲುಷಿತ ನೀರಿನಿಂದ ಬರುವ ಕಾಲರೋಗದ ಬಗ್ಗೆ ನಾನು ಈಗಾಗಲೇ ತಿಳಿದಿವೆ. ಇಂತಹ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗುತ್ತದೆ. ಸೊಳ್ಳೆಗಳಿಂದ ರೋಗ ಮಲೇರಿಯಾ, ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಅನಫಿಲಿಸ್ ಎಂಬ ಸೊಳ್ಳೆ ಈ ದೇಹದಲ್ಲಿ ಬರುತ್ತದೆ. ಈ ಸೊಳ್ಳೆಯ ಮನುಷ್ಯರನ್ನು ಕಚ್ಚಿದಾಗ ಆ ರೋಗಾಣು ರಕ್ತವನ್ನು ಸೇರಿ ಅತಿ ಜ್ವರ, ಮೈನೊಡಿಕೆ, ವಾಂತಿ ಮತ್ತು ತಲೆನೋವು ಮುಂತಾದ ರೋಗಗಳು ಕಂಡುಬರುತ್ತದೆ. ದೇಹದ ಚಿಕಿತ್ಸೆ ದೊರೆಯುವುದರಿಂದ ಸಾವು ಕೂಡ ಸಂಭವಿಸಬಹುದು. ಇದು ಪ್ರಯೋಗಶಾಲಾ ತಾಪಮಾಪಕ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ನಾವು ಒಂದು ಪ್ರಮಾಣದಲ್ಲಿ ನೀರನ್ನು ಹಾಕಿ ಅದನ್ನು ಕಾಯಿಸುತ್ತಿದ್ದೇವೆ. ಕಾಯಿಸಿದ ನೀರಿಗೆ ತಾಪಮಾಪಕವನ್ನು ಇಟ್ಟಿದ್ದೇವೆ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತಿದೆ. ತಾಪಮಾಪಕವನ್ನು ತಣ್ಣನೆಯ ನೀರಿಗೆ ಎದ್ದಿದಾಗ 30 ಡಿಗ್ರಿ ಸೆಲ್ಸಿಯಸ್ಗೆ ಹೋಗುತ್ತದೆ.